ಒಂದು ದೇಶ ಒಂದು ಚುನಾವಣೆ ಸಂಬಂಧ ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಸೂಕ್ತ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ಸಾರ್ವಜನಿಕರಿಂದ ಸಲಹೆ ಕೇಳಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಂದು ನೇಪಾಳದ ಪಶುಪತಿನಾಥ ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ನಿನ್ನೆ ಕಾಠ್ಮಂಡುವಿನಲ್ಲಿ ನಡೆದ ಭಾರತ ನೇಪಾಳ ಜಂಟಿ ಮಂಡಳಿ ಸಭೆಯಲ್ಲಿ ಭಾಗವಹಿಸಿದ ಅವರು ಸಹಕಾರ, ಭದ್ರತೆ, ವಿದ್ಯುತ್ ಶಕ್ತಿ ಮತ್ತು ನೀರಿನ ಹಂಚಿಕೆ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಮುಂದಿನ 10 ವರ್ಷಗಳ ಕಾಲ ನೇಪಾಳವು ಭಾರತಕ್ಕೆ 10,000 ಮೆಗಾವ್ಯಾಟ್ ವಿದ್ಯುತ್ ಪೂರೈಸಲಿದೆ. ಗಡಿಯಾಚೆಗಿನ 3 ವಿದ್ಯುತ್ ಟ್ರಾನ್ಸ್ಮಿಷನ್ ತಂತು ಯೋಜನೆಯನ್ನು ಜೈಶಂಕರ್ ಉದ್ಘಾಟಿಸಿದರು. 15 ಮಂದಿ ಭಾರತೀಯರಿದ್ದ ಲೈಬೀರಿಯನ್ ಧ್ವಜದ ಹಡಗನ್ನು ಸೊಮಾಲಿಯಾ ಕರಾವಳಿಯ ಬಳಿ ಅಪಹರಣ ಮಾಡಲಾಗಿದೆ ಎಂದು ಭಾರತೀಯ ನೌಕಾಪಡೆ ಹೇಳಿದೆ. ಲೈಬೀರಿಯನ್ ಧ್ವಜದ ಹಡಗು MV ಲೀಲಾ ನರ್ಪೋಕ್ ಎಂದು ಗುರುತಿಸಲಾಗಿದೆ. ಇದರಲ್ಲಿ 15 ಮಂದಿ ಭಾರತೀಯ ಸಿಬ್ಬಂದಿಗಳು ಇದ್ದರು ಎನ್ನಲಾಗಿದ್ದು, ನೌಕಾಪಡೆಯ ವಿಮಾನವು ಅಪಹೃತ ಹಡಗಿನ ಚಲನೆಯನ್ನು ನಿರಂತರ ಮೇಲ್ವಿಚಾರಣೆ ಮಾಡುತ್ತಿದೆ. ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ರಾಜ್ಯ ಬಿಜೆಪಿ ಹರಿಪ್ರಕಾಶ್ ಕೋಣೆಮನೆ ಸೇರಿದಂತೆ 11 ಮಂದಿ ವಕ್ತಾರರನ್ನು ನೇಮಕ ಮಾಡಿದೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ ಮುಖ್ಯ ವಕ್ತಾರರಾಗಿದ್ದು, ಛಲವಾದಿ ನಾರಾಯಣಸ್ವಾಮಿ, ಡಾಕ್ಟರ್ ತೇಜಸ್ವಿನಿ ಗೌಡ, KS ನವೀನ್, MG ಮಹೇಶ್, HN ಚಂದ್ರಶೇಖರ್, ನರೇಂದ್ರ ರಂಗಪ್ಪ, ಸುರಭಿ ಹೊದಿಕೆರೆ, ಅಶೋಕ್ KM ಗೌಡ, H ವೆಂಕಟೇಶ್ ದೊಡ್ಡೇರಿ ಸೇರಿದಂತೆ 11 ಮಂದಿ ವಕ್ತಾರರಾಗಿ ನಿಯುಕ್ತಿಗೊಂಡಿದ್ದಾರೆ. ಅದಾನಿ ಸಮೂಹ ಸಂಸ್ಥೆಯು ಭಾರತೀಯ ಚೆಸ್ ಮಾಸ್ಟರ್ ಪ್ರಜ್ಞಾನಂದನಿಗೆ ಪ್ರೋತ್ಸಾಹ ಮತ್ತು ಸಹಕಾರ ನೀಡಲು ಮುಂದಾಗಿದೆ. ಇದರಿಂದ 18 ವರ್ಷದ ಪ್ರಜ್ಞಾನಂದನ ಕ್ರೀಡಾ ಜೀವನಕ್ಕೆ ಮತ್ತಷ್ಟು ಸ್ಫೂರ್ತಿ ಸಿಗಲಿದೆ. ಈ ಬಗ್ಗೆ ಮಾತನಾಡಿರುವ ಅದಾನಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಗೌತಮ್ ಅದಾನಿ, ಪ್ರಜ್ಞಾನಂದನ ಬಗ್ಗೆ ಅತೀವ ಗೌರವ ಮತ್ತು ಹೆಮ್ಮೆ ಇದೆ. ಈತ ದೇಶದ ಯುವ ಕ್ರೀಡಾಸಕ್ತರಿಗೆ ಪ್ರೇರಣೆಯಾಗಿದ್ದಾನೆ ಎಂದಿದ್ದಾರೆ. ಅದಾನಿ ಸಮೂಹದ ಗರ್ವ್ ಹೈ ಉಪಕ್ರಮದ ಮೂಲಕ ಕುಸ್ತಿ, ಬಾಕ್ಸಿಂಗ್, ಜಾವ್ಲಿನ್ ಥ್ರೋ, ಬಿಲ್ಲುಗಾರಿಕೆ ಸಹಿತ ವಿವಿಧ ಕ್ರೀಡೆಗಳಿಗೆ ಈಗಾಗಲೇ ಉತ್ತೇಜನ ನೀಡಲಾಗುತ್ತಿದೆ. ಕುಸ್ತಿ ಕಲಿಗಳಾದ ರವಿಕುಮಾರ್ ದಹಿಯಾ, ದೀಪಕ್ ಪುನಿಯಾ, ಅಂತಿಮ್ ಪಂಗಾಲ್ ಮೊದಲಾದವರು ಈ ಪ್ರೋತ್ಸಾಹಕ್ಕೆ ಭಾಜನರಾಗಿದ್ದಾರೆ.